ಇವ್ರಿಗೆ ಅಷ್ಟು ಧೈರ್ಯ ಇದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳಿ ಮಾಡ್ಲಿ ನೋಡೋಣ. ಅಲ್ಲ, ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತಗೊಂಡ್ರೆ ಅದು ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು. ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನು ಮಾಡಿದ್ದಾರೆ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ, ಅದರಿಂದ ನಮಗೆ ಅನುಕೂಲನೂ ಕೂಡ ಅನನುಕೂಲ ಆಗಿದೆಯಾ? ಸೊ ಇದನ್ನ ಯಾವಾಗ ಈ ಹೋರಾಟಗಾರರಲ್ಲಿ ಯಾಕೆ ಅವ್ರು ಹೋರಾಟ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಇದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದ್ರೆ ನಾವು ಬೇರೆ ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಣ ಸಚಿವರಾಗಿ ಕನ್ನಡ ಓದಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ಲಿ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನ ಕಂಪಲ್ಸರಿ ಓದಲಿ.